ಹಾಯ್ ಹಲೋ ನಮಸ್ಕಾರ. ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್. ಇವತ್ತೇನಂದ್ರೆ ಸ್ಕ್ವಿಡ್ ಬೋಂಡಾಸ್ ರೆಸಿಪಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತದಲ್ಲ. ಯಾರು ತಿಂದಿಲ್ಲ ತಿನ್ನಿರಿ, ಇಷ್ಟ ಇದ್ರೆ ಮಾತ್ರ ತಿನ್ನಿರಿ, ಇಷ್ಟ ಇಲ್ದರನ್ನು ತಿನ್ನೋ ಅವಶ್ಯಕತೆ ಇಲ್ಲ. ಬರೀ ನೋಡ್ಕೊಂಬರೋಣ ಏನೇನು ಬೇಕಂತೇಳಿ. ಇಲ್ಲೇ ನೋಡ್ರಿ, ಈಗ ಸ್ವಲ್ಪ ನಾನು ಮಸಾಲೆನೆಲ್ಲ ಫ್ರೈ ಮಾಡ್ಕೊಂಡಿರ್ತೈತಿ. ಅದಕ್ಕೆ ನಾ ಇಲ್ಲಿ ಮಾಡೀನಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡೆ. ಅದಕ್ಕೆ ಒಂದು 15 ಒಣಮೆಣ್ಸಿನ್ಕಾಯಿ ತೊಗೊಂಡಿನಿ. ಆಮೇಲೆ 1 ನಿಂಬೆಹಣ್ಣಿನ ಗಾತ್ರ ಹುಳಿ ತೊಗೊಂಡಿನಿ, ಹುಣಸೆ ಹುಳಿ. ಆಮೇಲೆ ಕಾಳು ಮೆಣಸು ಒಂದು 10 ತೊಗೊಂಡಿನಿ. ಸ್ವಲ್ಪ ಬೊಡಿ ಸೊಪ್ಪು ತೊಗೊಂಡಿನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಗೊತ್ತಲ್ಲ ಹವಿಜ ಪೌಡ್ರ್ ಒಂದು ಸ್ವಲ್ಪ ತೊಗೊಂಡು ನಾನು ಎಲ್ಲ ತೊಗೊಂಡು ಏನೆಲ್ಲ ಇದಕ್ಕೆ ಹಾಕಿ ಫ್ರೈ ಮಾಡನ್ರಿ ಮಸ್ತಾಗಿ. ಸ್ವಲ್ಪ ಲೈಟಾಗಿ ಎಲ್ಲ ಫ್ರೈ ಮಾಡಿ ಮಿಕ್ಸಿ ಹಾಕ್ಬೇಕಾಗೈತಿ. ಎಲ್ಲ ತೋರಿಸ್ತಾ ಹೋಗ್ತೇನೆ ನಿಮ್ಗೆ ನೀಟಾಗಿ. ಈ ಮಸಾಲ ನೋಡಿರಿ, ಇದನ್ನು ಮಾಡಿದ್ರೆ ಮಾತ್ರ ಭಾಳ ಟೇಸ್ಟಾಗಿ ಬರ್ತೈತಿ. ಹೆಂಗೆ ಮಾಡಿದ್ರೆ ಬೋಂಡಾ ಸನ್ಕಿ ತಿನ್ನೋಕ್ಕಾಗಲ್ಲ, ಅಷ್ಟೊಂದು ಟೇಸ್ಟಾಗಿ ಬರ್ತೈತಿ. ಈ ಥರನ ಮಾಡ್ಬೇಕು ಕರೆಕ್ಟಾಗಿ. ನೋಡಿರಿ, ಈಗ ಅದನ್ನೆಲ್ಲ ಹುರ್ಕೊಂಡ್ಮೇಲೆ ಏನೆಲ್ಲ ಇದನ್ನು ಮಿಕ್ಸಿಗೆ ಹಾಕ್ಬೇಕು. ಮಿಕ್ಸಿಗೆ ಹಾಕೋದಂದ್ರೆ ಏನಂದ್ರೆ ನೀರು ಹಾಕ್ಬಾರ್ದು, ಇದನ್ನಷ್ಟು ಪೌಡ್ರ್ ಮಾಡ್ಕೋಬೇಕು ನೀವೀಗ. ನೋಡಿರಿ, ಅದಕ್ಕೆ ಹುಣಸೆ ಹಣ್ಣು ಹಾಕ್ಬಿಟ್ಟೆ ನಾನು. ಹಾಕಿ ಇದನ್ನ ಮಿಕ್ಸಿ ಹಾಕ್ಕೊಂಬರೋಣ. ಈಗ ಅಲ್ಲಿ ಮಟ್ಟ ನೆಕ್ಸ್ಟ್ ಏನಂದ್ರೆ ಕೊಬ್ಬರಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕೊಬ್ಬರಿನ ಸಪ್ರೇಟಾಗಿ ಇದು ಮಾಡ್ಬೇಕು. ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಸಿನ ಪುಡಿ ಹಾಕಿ ಫ್ರೈ ಮಾಡ್ಕೊಂಡೆ ನಾನು. ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ಮಿಕ್ಸಿ ಹಾಕ್ಬೇಕು. ಈಗ ನೋಡಿರಿ, ಮಿಕ್ಸಿ ಹಾಕ್ಕೊಂಬಂದ್ವಿ. ಫಸ್ಟ್ನೇದ್ದು ಹೆಂಗೈತೆ ಅದು ಈ ಥರ ಆಗ್ಬೇಕದ, ಉಡಿ ನೀರು ಹಾಕ್ಬಾರ್ದು. ಇದನ್ನ ಸೈಡಿಗೆ ಇಟ್ಬಿಡೋಣ. ಈಗ ಸೈಡಿಗೆ ಒಂದು ಪಾತ್ರೆಗೆ ಹಾಕ್ಬಿಡೋಣ. ಮತ್ತು ನೆಕ್ಸ್ಟ್ ಈಗ ಕೊಬ್ಬರಿ ಇತ್ತಲ್ಲ, ಅದನ್ನು ಸ್ವಲ್ಪ ಮಿಕ್ಸಿ ಹಾಕ್ಕೊಂಬರೋಣ. ನೋಡಿ, ಸ್ವಲ್ಪ ದೊಡ್ಡದೈತಲ್ಲ, ಅದನ್ನು ಸ್ವಲ್ಪ ಹುಡಿಯಾಗಿ ಮಾಡ್ಕೊಂಬರೋಣ. ನೋಡಿರಿ, ಅದನ್ನೂ ಮಾಡ್ಕೊಂಬಂದ್ವಿ. ಈಗೇನಿಲ್ಲ, ಬೋಂಡಾಸ್ನ ಕ್ಲೀನಾಗಿ ತೊಳ್ಕೊಬೇಕಾಕೈತಿ. ಮೇಲೆ ಅದರ ಪದರ್ ಬರ್ತೈತಿ ಒಂದು, ಅದು ಚಿಕ್ಕ ಥರ ಆಯ್ತು ನೋಡಿ. ಅದನ್ನೆಲ್ಲ ತೆಗಿಬೇಕು. ಒಳಗಡೆ ಸ್ವಲ್ಪ ಹೊಲಸು ಅಷ್ಟೇ ನೀರಲ್ಲ. ಅದನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ಉಪ್ಪು ಹಾಕಿ ಕ್ಲೀನಾಗಿ ತೊಳ್ಕೊಂಬಿಟ್ಟು ಪೀಸ್ ಮಾಡ್ಕೋಬೇಕು ಚಿಕ್ಕದಾಗಿ. ನೋಡಿರಿ, ಈ ಥರ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು. ಭಾಳ ಟೇಸ್ಟ್ ಇರ್ತೈತಿ. ಬಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಭಾಳ ಇಷ್ಟ ಆಯ್ತು. ಸೂಪರಾಗಿರ್ತೈತಿ. ಹೆಂಗಂದ್ರೆ ಬಳಸಿ ತಿಂದಿರ್ಬೇಕು ನೀವು. ಬಳಸ್ತಾರನ ಸೇಮ್ ಟೇಸ್ಟ್ ಹಂಗೆ ಬರ್ತೈತಿ. ಏನು ಬೇರೆ ಏನು ಟೇಸ್ಟ್ ಇಲ್ಲ, ಅದು ಸೇಮ್ ಆ ಥರನ, ಸ್ವಲ್ಪ ಅದಕ್ಕಿಂತಲೂ ಚೆನ್ನಾಗಿ ಬರ್ತೈತೆ ಟೇಸ್ಟ್. ಆಮೇಲೆ ಏನಿಲ್ಲ, ಎಲ್ಲ ಕಟ್ ಮಾಡಿ ಇಟ್ಕೊಂಡಿವಲ್ಲ. ನೆಕ್ಸ್ಟ್ ಏನಿಲ್ಲ, ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ತುಪ್ಪ ಮೇನ್ ಇಂಪಾರ್ಟೆಂಟ್, ಯಾಕಂದ್ರೆ ಅದಕ್ಕೆ ಫ್ಲೇವರ್ ಚೆನ್ನಾಗಿ ಬರ್ತೈತಿ, ಟೇಸ್ಟ್ ಚೆನ್ನಾಗಿ ಬರ್ತೈತಿ ಅಂತ. ಅದಕ್ಕೆಲ್ಲ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಸೊಯ್ ಅಂತ ಹಾಕ್ಬಿಡನ್ರಿ. ಈ ಥರ ಹಾಕಿ ಸ್ವಲ್ಪ ಅರ್ಧಂಬರ್ಧ ಫ್ರೈ ಆತಂದ್ರೆ ಏನೆಲ್ಲ ಎಲ್ಲ ಇದ್ದಿದ್ದು ಮಸಾಲೆ ಎಲ್ಲ ಹಾಕ್ಬೇಕು. ಏನೇನಂತೆಲ್ಲ ನೀಟಾಗಿ ಹೇಳ್ತಾ ಹೋಗ್ತೀನಿ. ನಾನು ಫಸ್ಟ್ ಟೈಮ್ ಮಾಡಿದೆ, ಫಸ್ಟ್ ಟೈಮ್ ತಿಂದೆ, ಆದ್ರೆ ಮಸ್ತಾಗಿತ್ತು, ಸಖತ್ತಾಗಿತ್ತು, ನಂಗೆ ಇಷ್ಟ ಆಯ್ತು. ನೋಡಿರಿ, ಇವಾಗ ಏನಿಲ್ಲ, ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಟಿದ್ದೆಲ್ಲ ಬೋಂಡಾಸ್ ಸ್ಕ್ವಿಡ್, ಅದನ್ನೆಲ್ಲ ಇದಕ್ಕೆ ಹಾಕಿಬಿಡನ್ರಿ. ಹಾಕಿ ಫ್ರೈ ಮಾಡಿಬಿಟ್ರೆ ಅದು ಗಟ್ಟಿಯಾಗಿ ಮಸ್ತ್ ಸಖತ್ತಾಗಿರ್ತೈತಿ. ತಿನ್ನೋಕೆ ಮಾತ್ರ ಏನು ಜಬರ್ದಸ್ತಾಗಿರ್ತೈತಿ. ಅದರಲ್ಲಿ ಎರಡನೇ ಮಾತಾ ಇಲ್ಲ. ಮಾಡೋ ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಾಡಿದ್ರೆ ಎಲ್ಲನೂ ಚೆನ್ನಾಗಿ ಟೇಸ್ಟ್ ಬರ್ತೈತಿ. ಬಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಇಷ್ಟ ಆಯ್ತು, ಏನು ತೊಂದರೆ ಇಲ್ಲ, ತಿನ್ಬೋದು. ಅದು ಒಳ್ಳೆಯ ಒಂದು ರುಚಿ ಇರ್ತೈತೆ. ಬಳಸ್ತಿನ ಥರ ಅಂದೆಲ್ಲ ಆ ಥರ ಇರ್ತೈತಿ. ಅದಕ್ಕೇನೆಲ್ಲ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡ್ರಿ. ಉಪ್ಪು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಏನೆಲ್ಲ ಫ್ರೈ ಮಾಡ್ಬೇಕನ್ನ, ಸ್ವಲ್ಪ ಕುದಿಲಿ. ನೋಡಿರಿ, ಈ ಥರ ಅಲ್ಲೆಲ್ಲ ಮಿಕ್ಸ್ ಮಾಡ್ತಾ ಇರ್ಬೇಕು. ಮಿಕ್ಸ್ ಮಾಡೋಕೆ ಒಂದು 5 ನಿಮಿಷ ಮುಚ್ಚಿಬಿಡೋಣ. ಈ ಥರ ಒಂದು 5 ನಿಮಿಷ ಮುಚ್ಚಿದ ಮೇಲೆ ಮಸ್ತಾಗಿ ಹಾಕೈತದ. ನೋಡಿರಿ, ಈ ಥರ ಸ್ವಲ್ಪ ಹೆಂಗಾಯ್ತು ನೋಡ್ರಿ ಇವಾಗ ಗಟ್ಟಿಯಾಗಿ. ಅದಕ್ಕೇನಿಲ್ಲ, ನಾವು ರುಬ್ಕೊಂಬಂದಿದ್ದೈತಲ್ಲ ಮಸಾಲ ಹಾಕ್ಬಿಡೋಣ. ಈ ಮಸಾಲಾನ ಅದಕ್ಕೆ ಟೇಸ್ಟ್ ಕೊಡೋದು ಜಾಸ್ತಿ. ನೋಡಿರಿ, ಈ ಥರ ಎಲ್ಲ ಹಾಕ್ಬಿಡೋಣ. ಅದಕ್ಕೆ ಮಸಾಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿರಿ, ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇದು ಎಲ್ಲ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ನಾನು ಫಸ್ಟಿಗೆ ತಿಂದಿಲ್ಲ, ಅದನ್ನು ಇವಾಗ ತಿನ್ನೋದು ಟ್ರೈ ಮಾಡಿ ಕಲ್ತ್ಕೊಂಡೆ ನಾನು. ಈಗ ಏನಿಲ್ಲ ನೋಡಿರಿ, ಸ್ವಲ್ಪ ನೀರು ಹಾಕ್ಕೊಂಡಂತ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಸ್ವಲ್ಪ ಸೂಪರಾಗಿ ಬರ್ತೈತಿ. ಸ್ವಲ್ಪ ಯಾಕಂದ್ರೆ ಅದು ಬೇಯಬೇಕಲ್ಲ, ನೀಟಾಗಿ ಬೇಯಬೇಕು. ಅದಕ್ಕೆ ನೀರು ಇಂಪಾರ್ಟೆಂಟ್, ಬೇಕೇ ಬೇಕು ನೀರು. ಸ್ವಲ್ಪ ಇನ್ನೊಂದು ಸ್ವಲ್ಪ ರುಚಿಗೆ ಎಷ್ಟಂತ ಕರೆಕ್ಟಾಗಿ ನೋಡ್ಕೊಂಡು ಉಪ್ಪು ಹಾಕ್ಕೊಂಬಿಡ್ರಿ. ಈಗ ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಬೇಕು. ಸ್ವಲ್ಪ ಉರಿ ಕಮ್ಮಿ ಇಟ್ಕೊರಿ. ನೋಡಿರಿ, ಈ ಥರ ಮಾಡಿದರೆ ಮಸ್ತಾಗಿ ಸಖತ್ತಾಗಿ ಸೂಪರಾಗಿ ಬರ್ತೈತಿ. ಇನ್ನೊಂದು ಸ್ವಲ್ಪ ಮುಚ್ಚಿಡನ್ರಿ. ಅದೇ ಮುಚ್ಚಿಟ್ವಿ. ಈಗ ಏನೆಲ್ಲ ಕೊಬ್ಬರಿ ಇತ್ತಲ್ಲ, ಒಣ ಕೊಬ್ಬರಿ, ನಾವು ಕೊಬ್ಬರಿನ ಸ್ವಲ್ಪ ಮಿಕ್ಸಿ ಹಾಕ್ಕೊಂಡಿದ್ದು ಅದನ್ನ ಹಾಕ್ಬಿಡೋಣ. ಇದು ಹಾಕೊಂಡ್ರೆ ಫೈನಲ್ ಸ್ಟೇಜಿಗೆ ಮುಗೀತಿದೆ. ಇದನ್ನ ಹಾಕ್ಕೊಂಡು ಸ್ವಲ್ಪ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ರೆ ನೋಡಿರಿ, ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ಕಲರ್ ಎಷ್ಟು ಚೆನ್ನಾಗಿ ಬಂದೈತಿ, ಟೇಸ್ಟು ಅಷ್ಟೇ ಚೆನ್ನಾಗಿ ಬಂದಿತ್ತು. ನೋಡಿರಿ, ಈ ಥರ ಲಾಸ್ಟ್ ಫೈನಲ್ ಏನೆಲ್ಲ ಕೊತ್ತಂಬರಿ ಹಾಕ್ಬಿಡೋಣ್ರಿ. ಇದಕ್ಕೆ ಕೊತ್ತಂಬರಿ ಹಾಕಿಬಿಟ್ರೆ ಎಲ್ಲ ಮಸಾಲ ಕಂಪ್ಲೀಟಾಗಿ ಮುಗ್ದಂಗೆ. ನೋಡಿರಿ, ವಾವ್ ಅನ್ಬೇಕು ಹೆಂಗೆ ಐತಿ ಅಂದರೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡೀನಿ ಅಂದಲ್ಲ,
ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ನೋಡಿರಿ, ಕಲರ್ಫುಲ್ಲಾಗಿ. ವಾವ್, ಸೂಪರಾಗಿ ಕಾಣ್ತಾಯಿದೆ. ಅಷ್ಟೇ ಟೇಸ್ಟ್ ಆಗಿತ್ತು. ಇವತ್ತಿನ ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದೈತಿ. ಬಾಯ್ ಬಾಯ್, ಲವ್ ಯು ಫ್ರೆಂಡ್ಸ್.